ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬವನಿದ್ದ. ಅವನು ತುಂಬಾ ಸಿಂಪಲ್ ಮನುಷ್ಯ. ಅವನಿಗೆ ದೊಡ್ಡ ಕನಸುಗಳೇನೂ ಇರಲಿಲ್ಲ. ದಿನದ ಊಟ, ರಾತ್ರಿ ನಿದ್ರೆ ಇದ್ರೆ ಸಾಕು. ಆದರೆ ಅವನಿಗೆ ಒಂದು ವಿಚಿತ್ರ ಅಭ್ಯಾಸ ಇತ್ತು. ಅವನು ಯಾವ ವಿಷಯವನ್ನಾದರೂ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ರಾಮಯ್ಯನ ಹಳ್ಳಿಗೆ ಅವನ ಚಿಕ್ಕಪ್ಪ ಶಿವಣ್ಣ ಬಂದರು. ಶಿವಣ್ಣ ತುಂಬಾ ಚತುರ ಮತ್ತು ಹಾಸ್ಯಪ್ರಿಯ ವ್ಯಕ್ತಿ. ಹಳ್ಳಿಯವರನ್ನು ನಗಿಸುವುದು ಅವನ ಹವ್ಯಾಸ. ರಾಮಯ್ಯನು ಚಿಕ್ಕಪ್ಪನನ್ನು ನೋಡಿದ ಕೂಡಲೇ, ಚಿಕ್ಕಪ್ಪ, ನೀವು ನಗರದಿಂದ ಬಂದಿದ್ದೀರಾ? ಅಲ್ಲಿ ಏನಾದರೂ ಹೊಸ ವಿಷಯ ಹೇಳಿ ಎಂದನು. ಶಿವಣ್ಣನು ಸ್ವಲ್ಪ ಯೋಚಿಸಿ, ಅಯ್ಯೋ ರಾಮಯ್ಯ, ನಗರದಲ್ಲಿ ಈಗ ಹೊಸ ತಂತ್ರಜ್ಞಾನ ಬಂದಿದೆ, ಮಾತನಾಡುವ ಹಸು ಇದೆ ಎಂದನು. ರಾಮಯ್ಯ ಕಣ್ಣು ದೊಡ್ಡದಾಯಿತು. ಹಸು ಮಾತಾಡುತ್ತದಾ? ನಿಜವಾ ಚಿಕ್ಕಪ್ಪ? ಹೌದು, ಆದರೆ ಅದು ಸುಲಭವಾಗಿ ಮಾತಾಡೋದಿಲ್ಲ. ಅದಕ್ಕೆ ವಿಶೇಷ ಆಹಾರ ಕೊಡಬೇಕು ಎಂದ ಶಿವಣ್ಣನು ನಗು ಮುಚ್ಚಿಕೊಂಡು. ರಾಮಯ್ಯ ತಕ್ಷಣವೇ ನಂಬಿಬಿಟ್ಟನು. ಚಿಕ್ಕಪ್ಪ, ನಮಗೆ ಒಂದು ಹಸು ತಂದುಕೊಡಿ, ನಾನು ಅದನ್ನು ಮಾತಾಡಿಸುತ್ತೇನೆ. ಮಾತನಾಡುವ ಹಸುವಿನ ಹುಡುಕಾಟ. ಮರುದಿನ ಬೆಳಿಗ್ಗೆ ರಾಮಯ್ಯ ಮಾರುಕಟ್ಟೆಗೆ ಹೋಗಿ ಒಂದು ಹಸುವನ್ನು ಖರೀದಿಸಿದ. ಮನೆಗೆ ತಂದು ಅದಕ್ಕೆ ವಿಶೇಷವಾಗಿ ಆಹಾರ ಕೊಟ್ಟ. ಆದರೆ ಹಸು ಮೌನವಾಗಿಯೇ ಇತ್ತು. ಶಿವಣ್ಣನು ಮತ್ತೆ ಆಟ ಶುರುಮಾಡಿದನು. ಅಯ್ಯೋ, ನೀನು ಸರಿಯಾದ ಸಮಯದಲ್ಲಿ ಕೇಳಬೇಕು. ರಾತ್ರಿ 11 ಗಂಟೆಗೆ ಹಸುವಿಗೆ ಪ್ರಶ್ನೆ ಕೇಳು. ರಾಮಯ್ಯನು ರಾತ್ರಿ 12ಕ್ಕೆ ಎದ್ದು, ಹಸುಮ್ಮ, ನೀನು ಮಾತಾಡ್ತೀಯಾ ಎಂದು ಕೇಳಿದ. ಹಸು ಅಂಬ. ರಾಮಯ್ಯ ಕಣ್ಣು ಮೆರೆದಿತು. ಅಯ್ಯೋ, ಇದು ಮಾತಾಡ್ತಿದೆ ಎಂದು ಕೂಗಿದ. ಹಳ್ಳಿಯವರ ಗೊಂದಲ. ಮುಂದಿನ ದಿನ ರಾಮಯ್ಯ ಹಳ್ಳಿಯವರಿಗೆ ಹೇಳಿದ, ನನ್ನ ಹಸು ಮಾತಾಡುತ್ತದೆ. ಎಲ್ಲರೂ ನಕ್ಕರೂ. ಹಸು ಮಾತಾಡುತ್ತದಾ? ರಾಮಯ್ಯ ಹೇಳಿದ, ನೀವೇ ಬನ್ನಿ ರಾತ್ರಿ ನೋಡೋಣ. ರಾತ್ರಿ ಎಲ್ಲರೂ ಸೇರಿದರು. ರಾಮಯ್ಯ ಮತ್ತೆ ಕೇಳಿದ, ಹಸುಮ್ಮ, ನೀನು ಮಾತಾಡ್ತೀಯಾ? ಹಸು ಮತ್ತೆ ಅಂಬ. ಒಬ್ಬನು ಹೇಳಿದ, ಅದು ಹಸುವಿನ ಧ್ವನಿ ಅಷ್ಟೇ. ಆದರೆ ರಾಮಯ್ಯಗೆ ಅದು ಮಾತು ಅನ್ನಿಸಿತು. ಅವನು ತುಂಬಾ ಖುಷಿಯಾಗಿದ್ದ. ಚಿಕ್ಕಪ್ಪನ ಬುದ್ಧಿವಂತಿಕೆ. ಕೊನೆಗೆ ಶಿವಣ್ಣನು ಸತ್ಯ ಹೇಳಬೇಕೆಂದು ತೀರ್ಮಾನಿಸಿದನು. ರಾಮಯ್ಯ, ಹಸು ಮಾತಾಡುವುದಿಲ್ಲ, ಅದು ನಿನ್ನ ಭಾವನೆ. ನಾನು ನಿನ್ನನ್ನು ಮೋಜಿಗಾಗಿ ಪರೀಕ್ಷಿಸಿದೆ ಎಂದನು. ರಾಮಯ್ಯ ಮೊದಲು ಸ್ವಲ್ಪ ಬೇಸರಪಟ್ಟನು. ಆದರೆ ನಂತರ ನಕ್ಕನು. ಚಿಕ್ಕಪ್ಪ, ನೀವೇ ನನ್ನನ್ನು ಮೂರ್ಖನನ್ನಾಗಿ ಮಾಡಿದ್ದೀರಾ? ಶಿವಣ್ಣನು ಹೇಳಿದನು, ಇಲ್ಲ ರಾಮಯ್ಯ, ನೀನು ಮೂರ್ಖನಲ್ಲ. ಆದರೆ ಯಾವ ವಿಷಯವನ್ನಾದರೂ ಯೋಚಿಸಿ ನಂಬಬೇಕು. ಕಥೆಯ ಪಾಠ. ಆ ದಿನದಿಂದ ರಾಮಯ್ಯ ಒಂದು ಪಾಠ ಕಲಿತನು. ಯಾವುದೇ ವಿಷಯವನ್ನು ಯೋಚನೆ ಮಾಡಿ, ಪರಿಶೀಲನೆ ಮಾಡಿ ನಂಬಬೇಕು. ಹಳ್ಳಿಯವರು ಕೂಡ ಶಿವಣ್ಣನ ಹಾಸ್ಯವನ್ನು ಮೆಚ್ಚಿದರು. ಆಮೇಲೆ ಹಳ್ಳಿ ತುಂಬಾ ನಗುವಿನಿಂದ ತುಂಬಿತು.